साल में 100 दोपहिया गाड़ियां चुराने वाला बदनाम ज़माना बाइक्स के चोर को केआरपुरा पुलिस ने गिरफ्तार कर लिया है। प्रसाद बाबू आंध्र प्रदेश के बंगारूपालयम का रिहायशी है। प्रसाद बाबू हर शाम बस से बेंगलुरु आता और महंगी दोपहिया गाड़ियां चोरी करता था। केआरपुरा, टिन फैक्ट्री और महादेवपुरा जैसे रिहायशी इलाकों में घूमता और घरों के बाहर खड़ी गाड़ियों के हैंडल लॉक तोड़कर उन्हें चुरा ले जाता। चोरी की गई बाइक्स आंध्र प्रदेश में 15 से 20 हज़ार रुपये में फरोख्त कर दी जाती। प्रसाद बाबू इस तरह अपनी जिंदगी को शाहाना तौर पर गुजार रहा था। पुलिस ने 20 रॉयल एनफील्ड, 30 बजाज पल्सर मोटरसाइकिल्स, 40 होंडा एक्टिवा स्कूटर्स और दीगर गाड़ियां बरामद की हैं, जिनकी मजमूई मालियत तकरीबन 1.5 करोड़ रुपए बताई जा रही है। केआरपुरा पुलिस ने 100 दोपहिया गाड़ियों को जब्त कर लिया है और मुकदमा दर्ज कर लिया है। प्रसाद बाबू की गिरफ्तारी से बेंगलुरु के शहरियों को सुकून मिला है, जो सालों से बाइक चोरी की वारदातों से परेशान थे। पुलिस के मुताबिक प्रसाद बाबू ने अपने मोबाइल पर एक तेलुगु फिल्म की तस्वीर लगाई हुई थी, जिस पर लिखा था, अगर हिम्मत है तो मेरा पीछा करो। वो चोरी में काफ़ी माहिर था और ज़्यादातर रॉयल एनफील्ड बाइक्स ही चुराता था। उसे ख़ास तौर पर स्याह और सुर्ख रंग की पल्सर बाइक्स पसंद थीं। वो नीले रंग की होंडा एक्सिस के अलावा कोई और स्कूटर नहीं चुराता था। चोरी में भी उसका ज़ौक़ मुनफरिद था और वो मखसूस बाइक्स ही चोरी करता था। ಈಗ ಕೆಆರ್ಪುರ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಬೆಂಗಳೂರು ನಗರ ಸೇರಿದಂತೆ ಹೊರ ರಾಜ್ಯಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡ್ತಾ ಇದ್ದಂತಹ ಓರ್ವ ಅಂತಾರಾಜ್ಯ ವಾಹನ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ ಬೇರೆ ಬೇರೆ ಕಂಪನಿಗಳ ಒಟ್ಟು 100 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 1,45,00,000 ಆಗಿದೆ. ಬಹುಶಃ ಇದುವರೆಗಿನ ಬೆಂಗಳೂರು ನಗರದ ರಿಕವರಿಗಳಲ್ಲಿ ಇದು ಅತ್ಯಂತ ಹೆಚ್ಚಿನ ವಾಹನಗಳ ರಿಕವರಿ ಅಂತ ನಾನು ಭಾವಿಸ್ತೇನೆ. ಇದು ಆಗಿರತಕ್ಕಂಥದ್ದು ಇದೇ ತಿಂಗಳ ಜನವರಿ 10ನೇ ತಾರೀಕಿನಂದು ಕೆಆರ್ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಮನೆ ಮುಂಭಾಗ ನಿಲ್ಲಿಸಿರ್ತಕ್ಕಂತಹ ವಾಹನವನ್ನು ಯಾರೋ ಕಳ್ಳರು ದ್ವಿಚಕ್ರ ವಾಹನವನ್ನು ಕದ್ಕೊಂಡು ಹೋಗಿರ್ತಾರೆ. ಅದರಂತೆ ಅವರು 10ನೇ ತಾರೀಕು ಈ ದೂರನ್ನು ದಾಖಲಿಸಿರ್ತಾರೆ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ. ಹಾಗೆ ದಾಖಲಿಸಿಕೊಂಡ ಈ ದೂರಿನ ಅನ್ವಯ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು 6ನೇ ತಾರೀಕು ಫೆಬ್ರವರಿ ಈ ಹೊಸಕೋಟೆ ಟೋಲ್ ಬಳಿ, ಆವಲಹಳ್ಳಿ ನಂತರ ಹೊಸಕೋಟೆ ಟೋಲ್ ಬಳಿ ಓರ್ವ ವ್ಯಕ್ತಿಯನ್ನ ಈ ಕಳವಾಗಿದ್ದ ವಾಹನದ ಜೊತೆಗೆ ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಅದಾದ ನಂತರದಲ್ಲಿ ಆತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ಈ ರೀತಿ ಬೆಂಗಳೂರು ನಗರ ಅಲ್ಲದೆ ರಾಜ್ಯದ ಕೋಲಾರ ಮತ್ತು ಇತರೆಡೆಗಳಲ್ಲಿ ಹಾಗೂ ಇತರ ರಾಜ್ಯಗಳಾದ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡುಗಳಲ್ಲಿಯೂ ಕೂಡ ಈ ರೀತಿ ತನ್ನ ಕೈಚಳಕವನ್ನು ತೋರಿಸಿ ಒಟ್ಟು 100 ದ್ವಿಚಕ್ರ ವಾಹನಗಳನ್ನು ಈ ರೀತಿ ಆತ ಕದ್ದಿರೋದಾಗಿ ಒಪ್ಪಿಕೊಂಡಿರ್ತಾನೆ ಮತ್ತು ಪೊಲೀಸರು ಬಹಳ ಶ್ರಮಪಟ್ಟು ಎಲ್ಲ ರಾಜ್ಯಗಳಿಗೆ ಹೋಗಿ ಅಲ್ಲಿ ಈ ಆತ ಕಳ್ಳತನ ಮಾಡಿ ಬೇರೆ ಬೇರೆಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ಎಲ್ಲ 100 ದ್ವಿಚಕ್ರ ವಾಹನಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ, ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ರೀತಿ ಆತ ಕಳ್ಳತನ ಮಾಡಿರ್ತಕ್ಕಂತಹ ವಾಹನಗಳಲ್ಲಿ ಮುಖ್ಯವಾಗಿ ಬುಲೆಟ್ ಮೋಟಾರ್ ಸೈಕಲ್ಗಳು 24, ಆಕ್ಸಿಸ್ 36, ಪಲ್ಸರ್ ಸುಮಾರು 18 ಮತ್ತು ಇತರ ಬೇರೆ ಬೇರೆ ಕಂಪನಿಗಳ ಮೋಟಾರ್ ಸೈಕಲ್ಗಳು ಇದರಲ್ಲಿ ಶಾಮೀಲಾಗಿದ್ದವೆ. ಇದರಿಂದ ಕೆಆರ್ಪುರ ಪೊಲೀಸ್ ಠಾಣೆಯದ್ದೇ ಸುಮಾರು 23 ವಾಹನ ಕಳ್ಳತನ ಪ್ರಕರಣಗಳು ಪತ್ತೆಯಾಗಿದ್ದವೆ. ನಂತರ ರಾಮಮೂರ್ತಿ ನಗರದ 2 ದ್ವಿಚಕ್ರ ವಾಹನಗಳು, ಆವಲಹಳ್ಳಿದು, ಕೋಲಾರ ಟೌನ್, ಅದೇ ರೀತಿಯಲ್ಲಿ ತಿರುಪತಿ ಮತ್ತು ರೇಣಗುಂಟ, ರಾಯಚೂಟಿ, ಈ ರೀತಿ ಮತ್ಯಾಲಪಲ್ಲಿ, ನವಾಬ್ಪೇಟ್, ಅಲಿಪಿರಿ, ಈ ರೀತಿ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಕಡೆಗಳಲ್ಲಿ ಈ ವಾಹನಗಳು ಏನು ಕಳ್ಳತನ ಆಗಿತ್ತು ಅವುಗಳೆಲ್ಲವೂ ಕೂಡ ಈಗ ಪೊಲೀಸರ ಪತ್ತೆಯಾಗಿ ಅವರು ಈಗ ಅವುಗಳನ್ನೆಲ್ಲವನ್ನು ರಿಕವರಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ಈಗಾಗಲೇ ಒಟ್ಟು 51 ದ್ವಿಚಕ್ರ ವಾಹನಗಳ ಕಳವು ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಇನ್ನು 49 ದ್ವಿಚಕ್ರ ವಾಹನಗಳು ಎಲ್ಲಿ ಕೇಸ್ ಆಗಿದೆ ಅನ್ನೋದನ್ನು ಪೊಲೀಸರು ಇನ್ನೂ ಕೂಡ ಪತ್ತೆ ಹಚ್ಚುತ್ತಾ ಇದ್ದಾರೆ. ಇದು ಒಂದು ಅತ್ಯುತ್ತಮವಾದಂತಹ ಒಂದು ವಾಹನ ಕಳ್ಳತನ ಪತ್ತೆ ಕೆಲಸವನ್ನು ನಮ್ಮ ಕೆಆರ್ಪುರ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಅವರಿಗೆ 50,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಆರೋಪಿ ಇದ್ದಾನೆ, ಈತ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯವನಾಗಿದ್ದು 5ನೇ ತರಗತಿಯವರೆಗೆ ಓದಿ
ಬೆಂಗಳೂರಿನಲ್ಲಿ KR ಪುರಂ ಕಡೆಯಲ್ಲಿ ಸ್ವಲ್ಪ ದಿವಸ ಡ್ರೈವಿಂಗ್ ಕೆಲಸ ಮತ್ತು ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡಿದ್ದ. ನಂತರದಲ್ಲಿ ಈ ರೀತಿ ಆಂಧ್ರದಿಂದ ಈ ಬಸ್ನಲ್ಲಿ ಬರ್ತಾ ಇಲ್ಲಿ KR ಪುರ ಮತ್ತು ಸುತ್ತಮುತ್ತಲಿನ ಆವರಣಗಳಲ್ಲಿ ಈ ವಾಹನಗಳನ್ನು ಕಳ್ಳತನ ಮಾಡಿಕೊಂಡು ತೆಗೆದುಕೊಂಡು ವಾಪಸ್ಸು ಇದಕ್ಕೆ ಆಂಧ್ರ ಪ್ರದೇಶದ ಕಡೆಗೆ ಹೋಗ್ತಕ್ಕಂಥದ್ದು ಈತನ ಹವ್ಯಾಸ ಮತ್ತು ಪ್ರವೃತ್ತಿಯಾಗಿತ್ತು. ಈ ಎಲ್ಲ ವಾಹನಗಳನ್ನು ಈಗ ನಾವು ರಾಮಮೂರ್ತಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗ ಅಲ್ಲಿ ಅದನ್ನು ನಾವು ಡಿಸ್ಪ್ಲೇ ಮಾಡಿದ್ವಿ. ರಾಮಮೂರ್ತಿ ನಗರನ KR ಪುರನ KR ಪುರಂ ಅಲ್ವಾ? KR ಪುರಂ ಅಂತ ಓಕೆ, ಅಲ್ಲೇ ಡಿಸ್ಪ್ಲೇ ಮಾಡಿದ್ದೆ.